ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಶೆಟ್ಟರ್ ಬಿಜೆಪಿ ಮರು ಸೇರ್ಪಡೆ ಬೆನ್ನಲ್ಲೇ ಸವದಿ ಅಚ್ಚರಿಯ ನಡೆ. ಕಾಂಗ್ರೆಸ್ಸಿಗರಿಗೆ ಎದುರಾಯಿತು ಶಾಕ್. ಏನದು ಹಾಗಾದ್ರೆ? ಮಹತ್ವದ ಬೆಳವಣಿಗೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಶೆಟ್ಟರ್ ಬಿಜೆಪಿ ಸೇರ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ವಿ. ಸೌದಿ ಅವ್ರ ಮೈಯಲ್ಲಿ ಹರಿತಿರೋದು ಬಿಜೆಪಿ ರಕ್ತ. ಅವರು ಬಂದ್ರು ಒಳ್ಳೇದು, ಅವರು ಸದ್ಯದಲ್ಲೇ ಬರ್ತಾರೆ, ಪ್ರಯತ್ನ ಆಗ್ತಿದೆ ಅನ್ನೋ ಬಗ್ಗೆ ಎಲ್ಲ ಸ್ಟೇಟ್ಮೆಂಟ್ಗಳು. ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಂತಹ ಹಿಂಟು, ಸುಮಾರು ಜನ ನಾಯಕರು, ಸ್ವತಃ ವಿಜಯೇಂದ್ರ ಆಡಿದ ಮಾತುಗಳು ಗಮನ ಸೆಳೆದು. ಅದ್ರ ಬೆನ್ನಲ್ಲೇ ಸೌದಿ ಒಂದು ಕಠಿಣ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಂಗೆ ಕಂಡು ಬಂತು. ನನಗೂ ದೊಡ್ಡ ದೊಡ್ಡ ನಾಯಕರಿಂದಾನೇ ಕರೆ ಬರ್ತಿದೆ ಅಂತ ಹೇಳುವ ಮೂಲಕ ನಾನು ಇಲ್ಲಿ ಇರೋದಾದರೆ ನನಗೆ ದೊಡ್ಡದೇ ಸಿಗಬೇಕು ಅಂತ. ಅಷ್ಟೆಲ್ಲದರ ನಡುವೆ ಈಗ ಬಿಜೆಪಿ ಪ್ರಯತ್ನ ಚುರುಕಾಗಿದೆ. ಈಗ ಸೌದಿಯವರ ಅಚ್ಚರಿಯ ನಡೆ ಕಾಂಗ್ರೆಸ್ಗೆ ಶಾಕ್ ಕೊಡೋ ಥರ ಕಾಣಿಸ್ತಾ ಇದೆ. ನೋಡಿ, ಬಿಜೆಪಿ ನಾಯಕರ ಜೊತೆ ಕಾಣಿಸ್ಕೊಂಡಿದ್ದಾರೆ ಲಕ್ಷ್ಮಣ ಸವದಿ. ಬಿಜೆಪಿ ನಾಯಕರ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ಬೆಳಗಾವಿ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು. ಏನು ಹಾಗಾದರೆ ಏನು ಮಾತುಕತೆ ನಡೀತಾ ಇದೆ? ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲರಿಗಿಂತ ಮೊದಲೇ ವರದಿ ಮಾಡಿದ್ವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರಾ? ಬಿಜೆಪಿ ಅವ್ರಿಗೆ ಟಿಕೆಟ್ ಕೊಡುತ್ತಾ? ಲಕ್ಷ್ಮಣ ಸವದಿ ಅವ್ರಿಗೆ ಮಂತ್ರಿ ಆಫರ್ ಕೊಟ್ಟು ದೊಡ್ಡ ದೊಡ್ಡ ಭರವಸೆಗಳೊಂದಿಗೆ ಕರ್ಕೊಂಡು ಬರಲಿದೆಯಾ? ಈ ಬಗ್ಗೆ ಒಂದು ಚರ್ಚೆ ಜೋರಾಗಿ ನಡೀತಿದೆ ಅನ್ನೋದರ ಬಗ್ಗೆ. ಯಾಕಂದರೆ ಆಡಳಿತ ಪಕ್ಷದ ಶಾಸಕ ಅನುದಾನ ಮತ್ತೊಂದು ಅಥವಾ ಮಂತ್ರಿ ಆಗೋದಕ್ಕೆ ಚಾನ್ಸ್ ಆದರೂ ಇದೆಯಲ್ಲ, ಅಲ್ಲಿ ಅವಕಾಶ ಮುಂದಾಗಬಹುದು ಅನ್ನೋದು. ಇಲ್ಲಿ ಬಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಸಿಗತ್ತೆ ಅನ್ನೋದು ಬೇಕಲ್ಲ. ಒಬ್ಬರು ಪ್ರಭಾವಿ ನಾಯಕ ಬರೋದಾದರೆ ತನ್ನ ಸ್ಥಾನಮಾನಗಳನ್ನು ಭದ್ರ ಮಾಡಿಕೊಂಡೇ ಬರ್ತಾರೆ. ಸೊ ಈಗ ಅದರ ಸುತ್ತಾನೇ ಪ್ರಯತ್ನಗಳಾಗ್ತಿರೋ ಥರ ಕಾಣಿಸ್ತಿದೆ. ನೋಡಿ, ಲಕ್ಷ್ಮಣ ಸವದಿಯವರ ಕಾರಲ್ಲಿ ಚಿಕ್ಕೋಡಿ ಹಾಲಿ ಸಂಸದ ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಾಣಿಸ್ಕೊಂಡಿದ್ದಾರೆ. ಬಿಜೆಪಿ ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರ್ ಕಾಣಿಸ್ಕೊಂಡಿದ್ದಾರೆ. ಹಾಗಾದರೆ ಆ ಕ್ಷೇತ್ರದ ಮತ್ತೆ ಟಿಕೆಟ್ ಆಕಾಂಕ್ಷಿ ಆಗಿರುವಂಥ ಜೊಲ್ಲೆಯವರು ಯಾಕೆ ಸೌದಿ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ, ಹೈಕಮಾಂಡಿಂದ ಸಂದೇಶ ಬಂದ ಮೇಲೆ ಮಾಡಲೇಬೇಕಲ್ಲ. ಜೊಲ್ಲೆ ಪರವಾಗಿಲ್ಲ, ಗ್ರೌಂಡ್ ರಿಪೋರ್ಟ್, ಸರ್ವೆ ಸಮೀಕ್ಷೆಗಳು ಅನ್ನೋ ಸುದ್ದಿ ಸುಮಾರು ಕಡೆ ಸದ್ದು ಮಾಡಿದೆ, ನೀವು ಗಮನಿಸಿರ್ತೀರ. ಈ ಸಲ ಹೈಕಮಾಂಡ್ ಅಂದರೆ ಜೊಲ್ಲೆ ಫ್ಯಾಮಿಲಿ ಹೈಕಮಾಂಡ್ ಜೊತೆ ಚೆನ್ನಾಗಿದೆ. ಅಸಲಿಗೆ ಗೊತ್ತು ನಮಗೆ, ಶಶಿಕಲಾ ಜೊಲ್ಲೆ ಅವ್ರಿಗೆ ಮತ್ತೆ ಮಂತ್ರಿಗಿರಿ ಸಿಕ್ಕಿದ್ರ ವಿಚಾರ ಆಕ್ಷೇಪಕ್ಕೆಲ್ಲ ಕಾರಣ ಆಗಿತ್ತು. ಯಾಕಂದರೆ ಹೈಕಮಾಂಡ್ ಆಶೀರ್ವಾದದಿಂದ ಸಿಕ್ತು ಅಂತ. ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಚೆನ್ನಾಗಿದೆ. ಆದರೆ ಸೋಲು ಗೆಲುವು ಅಂತ ಬಂದಾಗ ಈ ಸಲ ಕಷ್ಟ ಆಗಬಹುದು ಅನ್ನೋ ರಿಪೋರ್ಟ್ ಸಿಕ್ಕಾಗ ರಿಸ್ಕ್ ತಗೊಳ್ಳಲ್ಲ ಪಾರ್ಟಿ. ಸೊ ಜೊಲ್ಲೆ ಫ್ಯಾಮಿಲಿಗೆ ಹೈಕಮಾಂಡಿಂದಾನೇ ಸಂದೇಶ ಬಂತ ಸೌದಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ನೋಡಿ, ಈಗ ಲೋಕಲ್ ಲೀಡರ್ಸಿಂದ ಮೊದಲ ಸುತ್ತಿನ ಮಾತುಕತೆ ಆಗ್ತಾ ಇದೆ. DCC ಬ್ಯಾಂಕ್ ಸಭೆಗೆ ಅನ್ನೋ ಥರದಲ್ಲಿ ತೋರಿಸ್ತಿದ್ದಾರೆ. ಆ ಹೆಸರಲ್ಲಿ ರಾಜಕೀಯ ಚರ್ಚೆ ಆಗ್ತಿರೋದು. ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಹೇಳ್ಕೊಂಡೆ DCC ಬ್ಯಾಂಕ್ ಸಾಮಾನ್ಯ ಸಭೆ ನೆಪದಲ್ಲಿ ರಾಜಕೀಯ ಚರ್ಚೆಯಲ್ಲಿ ಬಿಜೆಪಿಗರ ಜೊತೆಗೆ ಪಾಲ್ಗೊಂಡ್ರ ಲಕ್ಷ್ಮಣ ಸವದಿ ವಾಪಸ್ ಕರ್ಕೊಂಡು ಬರುವ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಪ್ರಯತ್ನ ನಡೀತಾ ಇದೆ. ನೋಡಿ, ಅವರು ಒಂದು ಮಾತು ಒಗಟೊಗಟಾಗಿ ಹೇಳಿದ್ದಾರೆ. ಸೌದಿ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಮತ್ತು ಭಗವಂತನಿಗೆ ಮಾತ್ರ ಗೊತ್ತು, ಮತ್ತು ಯಾರಿಗೂ ಗೊತ್ತಿಲ್ಲ ಅಂತ ಹೇಳುವ ಮೂಲಕ ಕ್ಲಿಯರಾಗಿ ಹೇಳಿಬಿಡ್ಬೋದಿತ್ತಲ್ಲ ಅವರು. ಇಲ್ಲಪ್ಪ ನಾನು ಬಿಡಲ್ಲ, ಇದೆಲ್ಲ ಸುಮ್ಮನೆ DCC ಬ್ಯಾಂಕ್ ಸಂಬಂಧಪಟ್ಟಂತೆ ಸಿಕ್ಕರು ಮಾತಾಡಿದೆ ಅಂತ ಹೇಳ್ಬೋದಿತ್ತು. ಬಿಜೆಪಿ ನಾಯಕರನ್ನು ಕಾರಲ್ಲೇ ಕರ್ಕೊಂಡು ಹೋಗಿ ಕೊನೆಗೆ ಅವರ ನಿವಾಸಕ್ಕೆ ಹೋಗ್ತಾರೆ. ಲಕ್ಷ್ಮಣ ಸವದಿ ಅವರ ಮನೇಲಿ ಒಂದು ಸೀಕ್ರೆಟ್ ಮೀಟಿಂಗ್ ಆಗುತ್ತೆ. ಇಷ್ಟೆಲ್ಲ ನಡೆದಿದೆ ಅಂದರೆ ಏನೋ ಒಂದು ದೊಡ್ಡ ಬೆಳವಣಿಗೆ ಬೆಳಗಾವಿ ರಾಜಕಾರಣದಲ್ಲಿ ಆಗೋದಿದೆ ಅನ್ನೋದು ಪಕ್ಕ. ನೋಡಿ, ಅದರ ಬೆನ್ನಲ್ಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಸ್ಟೇಟ್ಮೆಂಟ್ ನೋಡಿ, ನಾವು ಪಕ್ಷಕ್ಕೆ ಬರಲಿ ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಕೇಂದ್ರದ ಅಂದರೆ ಹೈಕಮಾಂಡ್ನ ನಾಯಕರು ಫೈನಲ್ ನಿರ್ಧಾರ ತಗೊಳ್ತಾರೆ. ಈರಣ್ಣ ಕಡಾಡಿ, ನಾನು, ಮಹಾಂತೇಶ್ ದೊಡ್ಡನಗೌಡರ್, ರಮೇಶ್ ಕತ್ತಿ, ಜಿಲ್ಲೆಯ ಎಲ್ಲ ನಾಯಕರು ಪ್ರಯತ್ನ ಮಾಡ್ತಿದ್ದೀವಿ, ಬರಲಿ ಅನ್ನೋದಿದೆ ನಮಗೆ. ನಮ್ಮೆಲ್ಲರ ಹೆಗಲ ಮೇಲೆ ಜವಾಬ್ದಾರಿ ಇದೆ ಈಗ ಸೌದಿ ಅವ್ರನ್ನ ಕರ್ಕೊಂಡು ಬರೋದು ಅಂತ ಓಪನ್ ಸ್ಟೇಟ್ಮೆಂಟ್. ಯಡಿಯೂರಪ್ಪನವರು ಇದರ ನಡುವೆ ಸ್ವತಃ ಯಡಿಯೂರಪ್ಪನವರೇ ಸೌದಿ ಅವ್ರ ಜೊತೆ ಮೀಟಿಂಗ್ ಮಾಡಿರೋದು ಮತ್ತೊಂದು ಮಹತ್ವದ ಬೆಳವಣಿಗೆ. ಓಪನ್ ಆಗಿ ಆಹ್ವಾನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಸೌದಿ ಅವ್ರಿಗೆ ಯಡಿಯೂರಪ್ಪನವರ ಆಹ್ವಾನ.
ಬಟ್ ಸೌದಿ ಅವರು ಅಂತಿಮ ನಿರ್ಧಾರವನ್ನು ತಿಳಿಸಿಲ್ಲ. ಲಂಚ್ ಮೀಟಿಂಗ್, ಸೌದಿ ಮನೆಯಲ್ಲಿ ನಡೆದಂಥ ಲಂಚ್ ಮೀಟಿಂಗ್ ಈಗ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿರೋದು. ಈ ಶಾಕಿಂಗ್ ನ್ಯೂಸ್ ಸಿಗ್ತಾ ಇದ್ದ ಹಾಗೆ ತಡ ಮಾಡದೆ ಸಿದ್ದರಾಮಯ್ಯನವ್ರ ಕಾಲ್ ಬರುತ್ತೆ. DK ಶಿವಕುಮಾರ್ ಅವರು ಕೂಡ ಕಾಲ್ ಮಾಡಿ ಲಕ್ಷ್ಮಣ್ ಸವದಿ ಅವರು ಯಾವ ಕಾರಣಕ್ಕೂ ಪಕ್ಷ ಬಿಡಬೇಡಿ, ಮುಂದೆ ನಿಮಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಥವಾ ಮಂತ್ರಿ ಭರವಸೆಯನ್ನು ಕೊಡೋ ಪ್ರಯತ್ನ ಆಗ್ತಿದೆ ಅನ್ಸುತ್ತೆ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದಲೂ ಕಟ್ಟುನಿಟ್ಟಿನ ಸೂಚನೆ ಬಂದಿದೆ ಸೌದಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ. ಶೆಟ್ಟರ್ ಕಥೆ ಬೇರೆ, ಆದರೆ ಸೌದಿ ಅವರು ಬಿಟ್ಟಿದ್ರಿಂದನೂ ಲಾಭನೇ ಆಯ್ತು ಅವ್ರಿಗೆ. ಅವರ ಬಲ ಏನು ಅಂತ ಗೊತ್ತಾಗೋ ಥರ ಆಯಿತು. ಈಗ ಮತ್ತೆ ವಾಪಸ್ ಬಂದರೂ ಲಾಭದ ಲೆಕ್ಕಾಚಾರ ಹಾಕ್ಕೊಂಡೇ ಬರ್ತಾರೆ ಸಹಜವಾಗಿ. ಪಕ್ಷ ಬಿಟ್ಟಿದ್ದಕ್ಕೆ ಅವ್ರಿಗೆ ನಷ್ಟವಾಗಿಲ್ಲ, ಲಾಭನೇ ಆಗಿದೆ ಲಕ್ಷ್ಮಣ್ ಸವದಿ ಅವ್ರ ವಿಚಾರದಲ್ಲಿ ನಾವು ನೋಡೋದಕ್ಕೆ ಹೋದರೆ. ಸೊ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು BJPಗೆ ಬರ್ತಾರೆ ಅವರು ಅಂತ BJPಗರೆಲ್ಲ ಕೊಡ್ತಿರೋ ಸ್ಟೇಟ್ಮೆಂಟು, ಅದರ ಜೊತೆ ನಡೀತಿರುವ ಸೀಕ್ರೆಟ್ ಮೀಟಿಂಗ್ಗಳು. ನನಗೊಬ್ಬನಿಗೆ ಮಾತ್ರ ಗೊತ್ತು ನನ್ನ ನಿರ್ಧಾರ ಅಂತ ಸವದಿ ಅವರ ಒಗಟೊಗಟು ಮಾತುಗಳು. ಏನಾಗುತ್ತೆ ಹಾಗಾದರೆ? ಲಕ್ಷ್ಮಣ್ ಸವದಿ ಅವರು ತನ್ನ ಮಗನಿಗೆ ಟಿಕೆಟ್ ಖಚಿತಪಡಿಸ್ಕೊಳ್ಳೋಕೆ ನೋಡ್ತಿದ್ದಾರಾ ಅಥವಾ ತಾನೇ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಲಿದ್ದಾರಾ? ಈಗ ರಮೇಶ್ ಕತ್ತಿ ಅವ್ರ ಜೊತೆನೂ ತುಂಬ ಚೆನ್ನಾಗಿದ್ದಾರೆ. ಯಾರು ಅವರು ಸ್ಪರ್ಧೆ ಮಾಡ್ತೀನಿ ಅಂದರೆ ಆಕ್ಷೇಪ ಎತ್ತಲ್ಲ. ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ, ಜೊಲ್ಲೆ ರಮೇಶ್ ಕತ್ತಿ ಅವರನ್ನೂ ಕೂಡ ಸೈಲೆಂಟ್ ಮಾಡಿಬಿಡಬಹುದು. ಅವ್ರಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡುವ ಮೂಲಕ BJP ಹೈಕಮಾಂಡ್ನ ಪ್ಲ್ಯಾನ್ ಇರೋದೇ ಹೀಗೆ. ಸೌದಿ ಬಂದು ಬಿಟ್ಟರೆ 3-4 ಜಿಲ್ಲೆಗಳಲ್ಲೂ ಬಲ, ಚಿಕ್ಕೋಡಿ ಕ್ಷೇತ್ರವೂ ಪಕ್ಕಾ ಆಗತ್ತೆ ಅಂತ. ಯಾಕಂದರೆ ಕಾಂಗ್ರೆಸ್ ಬೆಳಗಾವಿ ವ್ಯಾಪ್ತಿಯಲ್ಲಿ ಸಲ ಬಲ ಹೆಚ್ಚಿಸ್ಕೊಂಡಿದೆ. ಒಂದು ಒಳ್ಳೆ ಚಾನ್ಸ್ ಅಂತೂ ಇದೆ ಲೋಕಸಭಾ ಚುನಾವಣೆಯಲ್ಲಿ. ಹೀಗಿರುವಾಗ ಸೌದಿ ಬಂದರೆ ಮಾತ್ರ ಅದು ಮಾಸ್ಟರ್ ಸ್ಟ್ರೋಕ್ ಆಗುತ್ತೆ ಕೈಪಾಳ್ಯಕ್ಕೆ. ಪ್ರಯತ್ನ ಜೋರಾಗಿದೆ. ಮೀಟಿಂಗ್ಗಳು ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಿರೋದು ಕೈಪಾಳ್ಯದಲ್ಲಿ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.